ಶುಭೋದಯ ಎಲ್ರಿಗೂ. ಹೀಗೆ ಹಣ್ಣು ಎಲೆಗಳನ್ನು ನಾವು ತೆಗಿಬೇಕು. ಮನಿ ಪ್ಲಾಂಟ್ ಗಿಡದಲ್ಲಿರ್ತಕ್ಕಂಥ ಹಣ್ಣು ಎಲೆಗಳನ್ನು ತೆಗೆದು ನೀರನ್ನು ಬದಲಾಯಿಸಿಟ್ರೆ ಬೇಗ. ಈ ಬಾಟಲ ನನಗೆ ನಮ್ಮ ಗೆಳತಿಯೊಬ್ಬರು ನನಗೆ ಕೊಟ್ಟರು, ತುಂಬ ಇಷ್ಟ ಆಯಿತು. ಈ ಗಾಜಿನ ಒಂದು ಹೂಕುಂಡ. ನಿಮಗಾಗಿ ಒಂದು ಪುಟ್ಟ ರಂಗೋಲಿಯನ್ನು ನಾನು ಹಾಕ್ತಾ ಇದ್ದೇನೆ. ಸ್ವಲ್ಪ ದಳಗಳು ಹೆಚ್ಚು ಕಮ್ಮಿ ಆದಾಗ ಹೀಗೆ ನಾವೊಂದು ಚುಕ್ಕೆ ಸಹಾಯದಿಂದ ಅದನ್ನು ಸರಿ ಮಾಡ್ಕೋಬೇಕು.
ಇದೇ ಬಣ್ಣವನ್ನು ನಾನು ಸುತ್ತಲೂ ಕೊಡ್ತಾ ಇದ್ದೀನಿ. ಮಧ್ಯಭಾಗದಲ್ಲಿ ಸ್ವಲ್ಪ ಅಗಲವನ್ನು ಮಾಡ್ತೇನೆ. ಗುಲಾಬಿ ಬಣ್ಣವನ್ನು ಅದೇ ಬಣ್ಣ ಆಗಿರೋದ್ರಿಂದ ಸುತ್ತಲೂ ಅಲಂಕಾರಕ್ಕೋಸ್ಕರ ನೋಡಿ, ರಂಗೋಲಿಯನ್ನು ಬಣ್ಣವನ್ನು ಹೆಚ್ಚಬೇಕಾದ್ರೆ ಇದನ್ನು ಸ್ವಲ್ಪ ದೊಡ್ಡದು ಮಾಡಬೇಕು ಅಂದಾಗ ಈ ಥರ ಮಾಡಬಹುದು. ಚಿಕ್ಕದಾಗಿದೆ ಅನ್ನಿಸ್ದಾಗ ಇದನ್ನು ನಾವು ಸ್ವಲ್ಪ ದಪ್ಪವಾಗಿ ಹಾಕ್ಕೋಬೇಕು. ಸ್ವಲ್ಪ ಕೋರೆ ಇತ್ತು ಅಂದಾಗ ನಾವು ಈ ಹಂತದಲ್ಲಿ ನಾವು ಅದನ್ನು ನೋಡಿ, ಈ ರಂಗೋಲಿಯನ್ನು ನಾವು ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೋಬೇಕು ಅಂತ ನಮಗೆ ಅನಿಸಿದ್ರೆ ಅದನ್ನು ಹೇಗೆ ಮಾಡ್ಕೋಬೋದು ಅಂತ ಹೇಳಿದರೆ ನೋಡಿ, ಮೇಲಿಂದ ಕೆಳಭಾಗಕ್ಕೆ ಹೋಗಬೇಕು. ಸ್ವಲ್ಪ ಮೇಲಿಂದ ಹೀಗೆ ಕೆಳಭಾಗಕ್ಕೆ, ಮೇಲಿಂದ ಒಳಭಾಗಕ್ಕೆ, ಸ್ವಲ್ಪ ಮೇಲಿಂದ ಒಳಭಾಗಕ್ಕೆ ನಾವು ನೋಡಿ, ರಂಗೋಲಿಯನ್ನು ನಾವು ಇವಾಗ ಸ್ವಲ್ಪ ದೊಡ್ಡದು ಬೇಕು ಅಂದಾಗ ಮಾಡ್ಕೊಳ್ಳೋದಕ್ಕೆ ಈ ವಿಧಾನ. ಸ್ವಲ್ಪ ರಂಗೋಲಿಯನ್ನು ಹಿಟ್ಟನ್ನು ಇಲ್ಲಿ ಬಿಟ್ಕೊಂಡು ನಿಧಾನವಾಗಿ ಎಳ್ಕೋಬೇಕು ಅಷ್ಟೇ. ನೋಡಿ, ಸ್ವಲ್ಪ ಮೇಲಕ್ಕೆ ನೋಡಿ, ಹೀಗೆ ಬೀಳೋದು. ಸ್ವಲ್ಪ ರಂಗೋಲಿಯನ್ನು ತೆಳುವಾಗಿ ಮೇಲೆ ಎಳ್ಕೊಳ್ಳೋದು ಅಷ್ಟೇ. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಇಲ್ಲಿ ರಂಗೋಲಿಯನ್ನು ಜಾಸ್ತಿ ಬಿಟ್ಕೋಬೇಕು, ಸ್ವಲ್ಪ ಎಳ್ಕೋಬೇಕು ಒಳಭಾಗಕ್ಕೆ ಅಷ್ಟೇ. ಸರಿಯಾಗಿ ಕಾಣಿಸಿಲ್ಲ ಅಂದರೆ ಇನ್ನೊಂದು ಚುಕ್ಕೆಯನ್ನು ನಾವು ಹೀಗೆ ಇಟ್ಕೊಂಡು ಹೋಗ್ಬೋದು. ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ ರಂಗೋಲಿ. ನಾವು ರಂಗೋಲಿನ ದೊಡ್ಡದು ಮಾಡ್ಕೋಬೇಕು ಅಂದಾಗ ಈ ವಿಧಾನಗಳನ್ನು ಅನುಸರಿಸಬೇಕು. ಇದರಲ್ಲಿ ಒಂದು ಚಿಕ್ಕದು ದೊಡ್ಡದು ಇದ್ದಾಗ ನಾವು ಚುಕ್ಕೆಗಳ ಮೂಲಕ ಅದನ್ನು ಸರಿ ಮಾಡ್ಕೊಳ್ಬಹುದು. ನೋಡಿ, ಇಲ್ಲಿ ಎರಡಕ್ಕೂ ಮಧ್ಯೆ ಸ್ವಲ್ಪ ಜಾಗ ಇದೆ ಅಲ್ವಾ, ಆವಾಗ ನಾವೇನು ಮಾಡಬೇಕು, ಅದನ್ನು ಸರಿ ಮಾಡ್ಕೋಬೇಕಾದಾಗ ಚುಕ್ಕೆಯನ್ನು ಸ್ವಲ್ಪ ಮುಂಭಾಗದಲ್ಲಿ ಒಂದು ಸ್ವಲ್ಪ ಚುಕ್ಕೆ ಇಟ್ಬಿಟ್ಟು ಈಗ ತೊಗೊಂಡ್ರೆ ಅಲ್ಲಿ ಅದರ ಒಂದು ಏನು ಗ್ಯಾಪ್ ಇದೆಯಲ್ಲ ಅದು ತುಂಬಿಕೊಳ್ಳುತ್ತೆ. ನೋಡಿ, ನಾನು ಇವಾಗ ಕೆಲಸ ಮಾಡ್ತಾಯಿದ್ದೀನಿ, ತುಂಬಿದೆ ಅಲ್ವಾ. ಇವಾಗ ಗ್ಯಾಪ್ ಇತ್ತು ಇಷ್ಟೊತ್ತು, ನೀವು ನೋಡಿದ್ರಿ, ಅದು ತುಂಬಿಕೊಳ್ತು. ನೋಡಿ, ಹೀಗೆ ನಾವು ಎರಡನೇ ಸರಿ ಅದರ ಕೋರೆಗಳನ್ನು ತಿದ್ದಬೇಕು ಅಂದಾಗ, ಇನ್ನಷ್ಟು ಚೆಂದ ಮಾಡಬೇಕು ಅಂದಾಗ ಹೀಗೆ ಮಾಡಬೇಕು. ನೋಡಿ, ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ. ನೋಡಿ, ಇಲ್ಲಿ ಗ್ಯಾಪ್ ಇದೆ, ಮತ್ತು ಇಲ್ಲಿ ಒಂದು ಗೆಜ್ಜೆ ಕಡಿಮೆ ಆಗಿದೆ. ಅದನ್ನು ಇನ್ನೊಂದು ಸ್ವಲ್ಪ ನಾವು ರಂಗೋಲಿ ಹಿಟ್ಟನ್ನು ಹಾಕೋದ್ರ ಮುಖಾಂತರ ಅದನ್ನು ಸರಿ ಮಾಡಬಹುದು. ಹೇಗೆ ಕಾಣ್ತಾ ಇದೆ ಅಲ್ವಾ? ಏನು ಅನ್ನಿಸ್ತಾ ಇದೆ ನಿಮಗೆ? ಹಾಗಾಗಿ ಇಲ್ಲಿ ಹಳದಿ ಇದೆ, ಹಾಗಾಗಿ ನಾವು ಸುತ್ತಲೂ ಸಹ ನಾವು ಈ ಹಳದಿ ಬಣ್ಣವನ್ನು ಕೊಡೋಣ. ನೋಡಿ, ಹೀಗೆ ನಾವು ಗೆಜ್ಜೆಯಿಂದ ಹೀಗೆ ಆದರೂ ಗೆಜ್ಜೆನಾದರೂ ಹಾಕ್ಕೋಬೋದು, ಇಲ್ಲ ಒಂದು ಚುಕ್ಕೆನಾದರೂ ಹಾಕ್ಕೋಬೋದು. ನಾನಿವಾಗ ಗೆಜ್ಜೆಯನ್ನೇ ಹಾಕ್ತಾಯಿದ್ದೀನಿ. ನೋಡಿ, ಹೀಗೆ ಸ್ವಲ್ಪ
ರಂಗೋಲಿಯನ್ನು ಬಿಡಬೇಕು, ಸ್ವಲ್ಪ ಎಳಿಬೇಕು. ಹೀಗೆ ಒಂದು ಗೆಜ್ಜೆಯನ್ನು ಹಾಕ್ಕೋಬೇಕು ನೋಡಿ. ಸ್ವಲ್ಪ ಬಿಡೋದು ಮತ್ತೆ ಎಳೆಯೋದು. ಈಗ ಸ್ವಲ್ಪ ಬಿಡೋದು ಮತ್ತೆ ಎಳೆಯೋದು ನೋಡಿ. ಇದು ಹೇಗೆ ಕಾಣಿಸ್ತಾ ಇದೆ ಅದಲ್ವಾ? ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇನ್ನೂ ಸಾಕಾಗಿಲ್ಲ, ಇದು ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಈಗ ಬಣ್ಣ ಅಂತ ಹೇಳಿದಾಗ ಇನ್ನೊಂದು ಸ್ವಲ್ಪ ನಾವು ಅದನ್ನು ಇನ್ನೊಂದು ಸುತ್ತು ಸ್ವಲ್ಪನೇ ಸೇರಿಸ್ಕೊಂಡು, ಒಂದೇ ಬಾರಿ ನಾವು ಹೆಚ್ಚು ರಂಗೋಲಿಯನ್ನು ಹಾಕಬಾರ್ದು, ಬಣ್ಣವನ್ನು ತುಂಬಾರ್ದು. ಇದಕ್ಕೆ ಗೆಜ್ಜೆಗೆ ಕಡಿಮೆ ಆಗಿದೆ, ಆದರೆ ನಾವು ಹೆಚ್ಚು ಕಡಿಮೆ ಯಾವುದಾಗಿರುತ್ತೆ ಅದನ್ನು ಇಲ್ಲಿ ಕಡಿಮೆ ಆಗಿದೆ. ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ತೇನೆ. ಇವಾಗ ರಂಗೋಲಿ ಪೂರ್ಣ ಆಗಿದೆ. ನಿಮಗೆ ಇನ್ನೂ ಸ್ವಲ್ಪ ಚೆನ್ನಾಗಿರಬೇಕು ಅಂದಾಗ ನೋಡಿ, ಹೀಗೆ ನೀವು ಮಾಡ್ಕೊಂಡು ಬರ್ಬೋದು, ಅಗಲ ಮಾಡ್ಬೋದು. ಇಲ್ಲಿ ಬೇಕಾದರೆ ಮಧ್ಯಭಾಗದಲ್ಲಿ ನೀವು ಇದು ಕಡಿಮೆ ಆಗಿದೆ, ಆವಾಗ ನೀವೇನು ಮಾಡಬೇಕು, ಇನ್ನೊಂದು ಸ್ವಲ್ಪ ಇಟ್ಬಿಟ್ಟು ನಾವು ಹೀಗೆ ಒತ್ತಬೇಕು ನೋಡಿ. ಈಗ ಪರಿಪೂರ್ಣವಾದ ಒಂದು ಸುಂದರವಾದ ಸುಲಭವಾದ ರಂಗೋಲಿ ತಯಾರಾಗಿದೆ. ಮಧ್ಯ ಬೇರೆ ಬಣ್ಣವನ್ನು ಸಹ ನಾವು ತುಂಬಿಕೊಳ್ಬಹುದು. ಸದ್ಯಕ್ಕೆ ಇಷ್ಟು ಸಾಕು. ನನ್ನ ರಂಗೋಲಿಗೆ ನಾನು ಗುರುತನ್ನು ಮೂಡಿಸ್ತೇನೆ, ಇದು ನಾನು ಹಾಕಿದ್ದು ಅಂಥೇಳಿ. ಹೇಗಿದೆ ರಂಗೋಲಿ? ಇಷ್ಟ ಆಯಿತಾ? ನೀವು ಮನಿ ಪ್ಲಾಂಟ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದಾಗ ಅದರ ಹಣ್ಣಾಗಿರ್ತಕ್ಕಂಥ ಎಲೆಗಳನ್ನು ನಾವು ತೆಗೆದಿಟ್ಟು ಅದನ್ನು ಒಣಗಿಸ್ಬಿಟ್ಟು ಅಥವಾ ಬೇರೆ ಪಾಟಿಗೆ ಅದನ್ನು ಹಾಕ್ಕೋಬೇಕು. ಇದನ್ನು ಬಿಸಾಡೋದು ಬೇಡ, ಇದು ಗೊಬ್ಬರ ಆಗುತ್ತೆ. ನೀವು ಮನಿ ಪ್ಲಾಂಟ್ಗೆ ಇದನ್ನು ಈ ಥರ ಕಟ್ ಮಾಡಿಬಿಟ್ಟು ಹೀಗೆ ಇದನ್ನು ನಾವು ಪಾಟ್ಗಳಿಗೆ ಹಾಕ್ಕೋಬಹುದು. ಹೀಗೆ ಮಾಡಿ ನೀವು ಗಿಡದ ಬುಡಕ್ಕೆ ಹಾಕಿ ಇದನ್ನು ಕಸದ ತೊಟ್ಟಿಗೆ ಎಸಿಬೇಡಿ. ಇದು ಹಸಿರೆಲೆ ಗೊಬ್ಬರ ಅಥವಾ ಸ್ವಲ್ಪ ದಿನ ಮೇಲೆ ಒಣಗುತ್ತೆ. ಮೇಲ್ಭಾಗದಲ್ಲಿ ಯಾವುದೇ ನೀವು ಗಿಡದ ಕುಂಡಕ್ಕೆ ಹಾಕ್ಕೊಳ್ಳಿ. ಅದು ಮೇಲ್ಭಾಗದಲ್ಲೇ ಗಾಳಿಗೆ ಒಣಕೊಂಡ್ಬಿಡುತ್ತೆ, ನೀವು ಬಿಸಾಕೋಷ್ಟು ಇಲ್ಲ ನೋಡಿ. ತೊಟ್ಟು ಇದು ನೀವೆಲ್ಲವನ್ನು ಹೀಗೆ ಮಾಡಿ ಗಿಡದ ಬುಡಕ್ಕೆ ಹಾಕಿದ್ರೆ ಈಗಲೇ ತೊಗೊಂಡೋಗಿ ಹಾಕ್ಬೋದು. ಮನಿ ಪ್ಲಾಂಟ್ ಗಿಡ ಅಲ್ಲ, ಯಾವುದೇ ಗಿಡಕ್ಕೆ ಬೇಕಾದ್ರೂ ನೀವು ಈ ಥರ ಗೊಬ್ಬರವನ್ನು ಆಗುತ್ತೆ. ಇದು ಹಸಿರೆಲೆ ಗೊಬ್ಬರ ಅಥವಾ ಒಣಗಿದಾಗ ಅದು ತರಗೆಲೆ ಗೊಬ್ಬರ ಆಗುತ್ತೆ. ಹೇಗೆ ಕಾಣಿಸ್ತಿದೆ ನನ್ನ ವಾಸು ಹೂಕುಂಡ ಅಲ್ವಾ? ಪ್ಲಾಸ್ಟಿಕ್ ಹೂಕುಂಡ ಬೇಡ ಅಂಥೇಳಿ ನಾನು ಗಾಜಿನ ಒಂದು ಹೂಕುಂಡವನ್ನು ಇಟ್ಟಿದ್ದೇನೆ. ನಿಧಾನವಾಗಿ ನಾವು ಪ್ಲಾಸ್ಟಿಕ್ಕನ್ನು ನಮ್ಮ ಅಡುಗೆ ಮನೆಯಿಂದ, ನಮ್ಮ ಮನೆಯಿಂದ ಹೊರಗಡೆ ಇಡೋಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ನಮಸ್ಕಾರ.